ನಮಸ್ತೆ ಸ್ನೇಹಿತರೆ, ಇಂದು ನಾವು ಒಂದು ಕಥೆಯನ್ನು ಕೇಳೋಣ. ನಮ್ಮ ಜೀವನದಲ್ಲಿ ಪ್ರೀತಿ, ಯಶಸ್ಸು, ಸಂಪತ್ತು ಯಾವುದು ಬೇಕು ಅನ್ನೋದನ್ನು ಈ ಕಥೆಯ ಮುಖಾಂತರ ಕೇಳೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡೋಣ. ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕತೆ ಕೇಳಿದ ನಂತರ ಕಾಮೆಂಟ್ ಮೂಲಕ ತಪ್ಪದೆ ತಿಳಿಸಿ. ಒಂದು ಊರಲ್ಲಿ ಒಂದು ಕುಟುಂಬ ಇತ್ತು. ಆ ಮನೆಯಿಂದ ಒಬ್ಬ ಮಹಿಳೆ ಹೊರಬಂದು ತನ್ನ ಮನೆಯ ಮುಂದುಗಡೆ ನಿಂತಿರುವ ಉದ್ದನೆಯ ಬಿಳಿ ಗಡ್ಡವನ್ನು ಹೊಂದಿರುವ 3 ವೃದ್ಧರನ್ನು, ವಯಸ್ಸಾದವರನ್ನು ನೋಡುತ್ತಾರೆ. ಅವರನ್ನು ನೋಡಿ ಅವರು ಹೇಳುತ್ತಾರೆ, ನನಗೆ ನಿಮ್ಮ ಪರಿಚಯವೇ ಇಲ್ಲ ಎಂದು ಅನಿಸುತ್ತಿದೆ. ಮತ್ತೆ ನೀವು ಹಸಿದಿರಬಹುದು, ದಯವಿಟ್ಟು ಒಳಗೆ ಬನ್ನಿ, ಏನಾದರೂ ನಿಮಗೆ ತಿನ್ನಲು ಕೊಡುತ್ತೇನೆ ಎಂದು ಹೇಳುತ್ತಾರೆ. ಆಗ ಆ 3 ವೃದ್ಧರು, ನಿಮ್ಮ ಪತಿ ಮನೆಯಲ್ಲಿ ಇದ್ದಾರಾ ಎಂದು ಕೇಳ್ತಾರೆ. ಆಗ ಆ ಮಹಿಳೆ, ಇಲ್ಲ, ಅವರು ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಈ ಮಾತುಗಳನ್ನು ಕೇಳಿದ ವೃದ್ಧರು, ಹಾಗಾದರೆ ನಾವು ಒಳಗಡೆ ಬರಲು ಸಾಧ್ಯವಿಲ್ಲ, ನಾವಿಲ್ಲೇ ಹೊರಗಡೆನೇ ನಿಂತಿರುತ್ತೇವೆ ಅಂತ ಹೇಳುತ್ತಾರೆ. ಇದಾದ ನಂತರ ಸಂಜೆ ಪತಿ ಮನೆಗೆ ಬಂದಾಗ ನಡೆದ ವಿಷಯವನ್ನು ಎಲ್ಲವೂ ತಿಳಿಸುತ್ತಾರೆ. ಆಗ ಅವರ ಪತಿ ಹೇಳುತ್ತಾರೆ, ನಾನು ಮನೆಗೆ ಬಂದಿದ್ದೇನೆ ಎಂದು ಹೇಳಿ ಅವರಿಗೆ ಒಳಗೆ ಆಹ್ವಾನಿಸಿ ಎಂದು ಹೇಳುತ್ತಾರೆ. ಮರುದಿನ ಆ ಮಹಿಳೆ ಹೊರಗಡೆ ಹೋಗಿ ಆ ವೃದ್ಧರನ್ನು ಒಳಗೆ ಕರೆಯುತ್ತಾರೆ. ಆಗ ವೃದ್ಧರು ಹೇಳುತ್ತಾರೆ, ನಾವು ಒಟ್ಟಿಗೆ ಮನೆ ಒಳಗೆ ಬರುವುದಿಲ್ಲ. ಆಗ ಆ ಮಹಿಳೆ ಕೇಳ್ತಾರೆ, ಯಾಕೆ ನೀವು ಒಟ್ಟಿಗೆ ಬರುವುದಿಲ್ಲ ಒಳಗಡೆ ಅಂತ ಕೇಳ್ತಾರೆ. ಆವಾಗ ಒಬ್ಬ ಮುದುಕ ಹೇಳುತ್ತಾರೆ, ಇವರ ಹೆಸರು ಸಂಪತ್ತು ಎಂದು ತನ್ನ ಸ್ನೇಹಿತನೊಬ್ಬರನ್ನು ತೋರಿಸಿದರು. ಮತ್ತೆ ಇನ್ನೊಬ್ಬರನ್ನು ತೋರಿಸುತ್ತಾ ಹೇಳುತ್ತಾರೆ, ಅವರ ಹೆಸರು ಯಶಸ್ಸು ಮತ್ತು ನಾನು ಪ್ರೀತಿ ಎಂದು. ಇದಾದ ನಂತರ ಅವರು ಹೇಳಿದರು, ಈಗ ಒಳಗೆ ಹೋಗಿ ನಿಮ್ಮ ಪತಿಯೊಂದಿಗೆ ನಿಮ್ಮ ಕುಟುಂಬದ ಜೊತೆ ಚರ್ಚೆ ಮಾಡಿ, ನಿಮ್ಮ ಮನೆಗೆ ನಮ್ಮಲ್ಲಿ ಯಾರು ಬರಬಹುದು ಎಂದು. ಆಗ ಆ ಮಹಿಳೆ ಒಳಗಡೆ ಹೋಗಿ ಎಲ್ಲರೂ ಮಾತಾಡ್ತಾರೆ, ಯಾಕೆ ಯಶಸ್ಸನ್ನು ಆಹ್ವಾನಿಸಬಹುದು ಅಂತ ಎಲ್ಲರೂ ಮಾತಾಡ್ತಾರೆ. ಆಗ ಅವರ ಸೊಸೆ ತನ್ನ ಸ್ವಂತ ಸಲಹೆಯನ್ನು ಹೇಳುತ್ತಾರೆ, ಪ್ರೀತಿಯನ್ನ ಆಹ್ವಾನಿಸೋದು ಒಳ್ಳೆಯದಲ್ವಾ, ಮನೆಯು ಯಾವಾಗಲೂ ಪ್ರೀತಿಯಿಂದ ತುಂಬಿರುತ್ತೆ. ಅವರ ಮಾತುಗಳನ್ನು ಕೇಳಿ ಅತ್ತೆ, ಮಾವ, ಪತಿ ಒಪ್ಪಿಕೊಳ್ಳುತ್ತಾರೆ, ಪ್ರೀತಿಯನ್ನ ಆಹ್ವಾನಿಸಿ ಹೋಗಿ ಎಂದು ಹೇಳುತ್ತಾರೆ. ಆಗ ಆ ಮಹಿಳೆ ಹೊರಗೆ ಹೋಗಿ ಮುದುಕರನ್ನು ಅಂದರೆ ವೃದ್ಧರನ್ನು ಕೇಳಿದರು, ನಿಮ್ಮಲ್ಲಿ ಯಾರು ಪ್ರೀತಿ, ಒಳಗೆ ಬನ್ನಿ ಎಂದು, ಮತ್ತೆ ನಮ್ಮ ಅತಿಥಿಯಾಗಿ ಇರಿ ಎಂದು ಹೇಳುತ್ತಾರೆ. ಆಗ ಪ್ರೀತಿ ಎದ್ದು ಮನೆ ಕಡೆ ನಡೆಯತೊಡಗಿತು. ಉಳಿದ ಇಬ್ಬರೂ ಕೂಡ ಎದ್ದು ಅವರನ್ನು ಹಿಂಬಾಲಿಸಿದರು. ಆ ಮಹಿಳೆ ಆಶ್ಚರ್ಯದಿಂದ ಸಂಪತ್ತು ಮತ್ತು ಯಶಸ್ಸನ್ನು ಕೇಳಿದರು. ನಾನು ಪ್ರೀತಿಯನ್ನ ಮಾತ್ರ ಆಹ್ವಾನಿಸಿದೆ, ನೀವು ಏಕೆ ಬರುತ್ತಿದ್ದೀರಿ, ನಾನು ನಿಮಗೆ ಆಹ್ವಾನಿಸಿಲ್ಲ ಅಂತ ಹೇಳುತ್ತಾರೆ. ಆಗ ಆ ವೃದ್ಧರು ಉತ್ತರ ಕೊಡುತ್ತಾರೆ, ನೀವು ಸಂಪತ್ತನ್ನು ಅಥವಾ ಯಶಸ್ಸನ್ನು ಆಹ್ವಾನಿಸಿದ್ದರೆ ನಾವಿಬ್ಬರು ಹೊರಗೆ ಹೋಗುತ್ತಿದ್ವಿ. ಅವರು ಎಲ್ಲಿ ಹೋದ್ರೂ ನಾವು ಅವರೊಂದಿಗೇನೆ ಹೋಗ್ತೀವಿ. ಎಲ್ಲಿ ಪ್ರೀತಿ ಇದ್ರೆ ಅಲ್ಲಿ ಯಶಸ್ಸು ಮತ್ತು ಸಂಪತ್ತು ಕೂಡ ಇರುತ್ತೆ. ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಸಂಪತ್ತು, ಯಶಸ್ಸು ತಾನಾಗಿಯೇ ಹುಡುಕಿಕೊಂಡು ಬರುತ್ತೆ ಅಂತ ಹೇಳುತ್ತಾರೆ. ಸ್ನೇಹಿತರೆ, ಈ ಕಥೆಯಿಂದ ನಮಗೇನು ತಿಳಿಯುತ್ತೆ ಅಂದರೆ, ನಾವು ಪ್ರೀತಿಯಿಂದ ಇದ್ದರೆ, ನಾವು ಪ್ರೀತಿಯನ್ನು ಪಡೆದುಕೊಂಡರೆ ಯಶಸ್ಸು ಮತ್ತು ಸಂಪತ್ತು ಎಲ್ಲವೂ ದೊರೆಯುತ್ತೆ. ಬರೀ ನಾವು ಯಶಸ್ಸನ್ನು ಆಸೆ ಪಟ್ಟರೆ ಇಲ್ಲ, ಸಂಪತ್ತಿಗೆ ಆಸೆ ಪಟ್ಟರೆ ನಮಗೆ ಅಲ್ಲಿ ಪ್ರೀತಿ ಸಿಗೋದಿಲ್ಲ. ಈ 3 ಒಟ್ಟಿಗೆ ಸಿಗುವುದಿಲ್ಲ. ಈ 3 ಒಟ್ಟಿಗೆ ಸಿಗಬೇಕು ಅಂದರೆ ನಮಗೆ ಪ್ರೀತಿ ಬೇಕು. ಪ್ರೀತಿ ಇದ್ದರೆ ಯಶಸ್ಸು, ಸಂಪತ್ತು ನಮ್ಮ ಬೆನ್ನತ್ತಿ ಬರುತ್ತೆ, ನಮ್ಮ ಜೀವನ ಸುಖವಾಗಿರುತ್ತದೆ. ಸ್ನೇಹಿತರೆ, ಈ ಕತೆ ನಿಮಗೆ ಹೇಗೆ ಅನಿಸ್ತು? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ತೆ.